ಸೂಪರ್ ಹೆಲ್ತಿ ವೀಟ್ ಮೋಮೋಸ್ ನ ನಿಮ್ ಮುಂದೆ ಇಡೋಣ ಅಂತ ಅನ್ಕೊಂಡಿದ್ದೀನಿ. ನೀವ್ ಇನ್ನು ನಿಮ್ಮ ಕಿವಿಗಳು ಓಪನ್ ಇಟ್ಟಿದ್ದೀರಾ, ಬಿಕಾಸ್ ನಾನು ಇನ್ನು ನನ್ನ ಬಾಯ್ ಫ್ರೆಂಡ್ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿಲ್ಲ ಅಂತ. ಟೂ ಗುಡ್, ಬಿಸಿ ಬಿಸಿ ಫೀಲಿಂಗ್. ಇವಾಗ ಅದು ಎಕ್ಸ್ ಬಾಯ್ ಫ್ರೆಂಡ್ ನನಗೆ ಇಂಟ್ರಡ್ಯೂಸ್ ಮಾಡಿದ್ರು ಮೋಮೋಸ್ಗೆ. ಸೊ ಹೇಗೆ ಅಂದ್ರೆ, ನನಗೆ ಆವಾಗ ಸಿನಿಮಾಗಳು ಚೆನ್ನಾಗಿತ್ತು, ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದು, ಐ ವಾಸ್ ವೆರಿ ಕೇರ್ಲೆಸ್. ಸೊ ಅಲ್ಲಿಂದ ನಾನು ಹಿಂಗೆ ಆನ್ಸರ್ ಕೇಳಿ ಬರೆಯುವಾಗ ಅವ್ರ ಕಣ್ಣು ನನ್ನ ಮೇಲೆ ಇತ್ತು. ಸೊ ಮತ್ತೆ ಅವ್ರು ನೋಡಿದ್ರು, ಅಂಡ್ ಐ ವಾಸ್ ಲೈಕ್, ಓ ಮೈ ಗಾಡ್, ನಾನು 2 ಲೈನ್ ಹಾಕ್ಬಿಟ್ಟು ರಿಜೆಕ್ಟೆಡ್ ಅಂತ ಬರ್ಬಿಟ್ಟು ಕಳಿಸ್ಬಿಡ್ತಾರೆ. ಜಸ್ಟ್ ಲುಕ್ ಇಟ್ ದಿಸ್, ಎಷ್ಟು ಕ್ಯೂಟ್. ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಗೈ. And I am like, okay, this person is kind of nice and sweet also, but at the same time very rude ಅಂತ. ಕಾಮೆಂಟ್ಸ್ ಅಲ್ಲಿ ಯಾರು ಏನು ಎತ್ತ ಅಂತ ಅದ್ರ ಬಗ್ಗೆ ನಾನು ಹೇಳಲ್ಲ. ಐ ಆಮ್ ಸಾರಿ ಬಿಕಾಸ್ ಇಟ್ಸ್ ಪಾಸ್ಟ್. ಹೆಲೋ, ಹಾಯ್, ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇದನ್ನ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಂತ ನೀವು ಅನ್ಕೊಳ್ತಿದ್ದೀರಾ ಅಂದರೆ, ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಐ ಆಮ್ ಆಲ್ವೇಸ್ ಸೂಪರ್ ಆಸಮ್ ಆ್ಯಂಡ್ ಚಿಯರ್ಫುಲ್. ಯಾಕಂದರೆ ವೀಕ್ಷಕರೇ, ಐ ಆಲ್ವೇಸ್ ಬಿಲೀವ್ ದ್ಯಾಟ್ ಯು ಶುಡ್ ಲಿವ್ ಇನ್ ದ ಮೂಮೆಂಟ್. ಈ ಮೂಮೆಂಟಲ್ಲಿ ನಿಮಗೆ ಖುಷಿ ಸಿಗ್ತಾ ಇದೆ ಅಂದರೆ ಅದನ್ನು ಕಂಪ್ಲೀಟ್ಲಿ ಎಂಜಾಯ್ ಮಾಡಬೇಕು. ಸೊ ಈ ಎಂಜಾಯ್ಮೆಂಟು ಒಂದು ಥಾಟ್ ಬಂದಿದ ತಕ್ಷಣ ನನಗೇನು ಅನ್ನಿಸ್ತು ಅಂದರೆ, ಇವತ್ತೇನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ನಾವು ಸ್ವಲ್ಪ ಪಾಸ್ಟಿಗೆ ಹೋಗ್ಬಿಡ್ತೀವಿ. ಪಾಸ್ಟಿಗೆ ಹೋದಾಗ ಕೆಲವು ವಿಷಯಗಳನ್ನ ಅಕ್ಕ ಬರುತ್ತೆ. ಅದು ಏನಪ್ಪ ಅಂದರೆ, ಐ ವಾಂಟ್ ಟು ಟೆಲ್ ಯು ಅಬೌಟ್ ಮೈ ಬಾಯ್ ಫ್ರೆಂಡ್. I mean, current boyfriend alla. Current I am single, okay? But of course I was in relationships. So I want to talk to you about my ex-boyfriend who introduced me to this beautiful and tasty and the most amazing street food called Momo. ನಿಮ್ಗೆಲ್ರಿಗೂ ಗೊತ್ತು ಮೋಮೋ ಬಗ್ಗೆ. ಸೊ ಇವತ್ತು ನಾನು ನನ್ನ ಕತೆ ಹೇಳ್ತಾ ಇವತ್ತು ನಿಮಗೋಸ್ಕರ ಸೂಪರ್ ಹೆಲ್ತಿ ವೀಟ್ ಮೋಮೋಸ್ನ ನಿಮ್ಮ ಮುಂದೆ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಯು ಆಲ್ ರೆಡಿ? ಐ ಆಮ್ ಶೋರ್ ಯು ಆಲ್ ಆರ್ ರೆಡಿ. ಬಿಕಾಸ್ ಬಾಯ್ ಫ್ರೆಂಡ್ ವಿಷಯ ಅಂತ ಬಂದಿದ ತಕ್ಷಣ ಎಲ್ರದ್ದು ಒಂಥರ ಕಿವಿ ಠಮ್ ಅಂತ, ಓ ಆಶಿತಾ ಬಾಯ್ ಫ್ರೆಂಡ್. ಸಿ ಗೈಸ್, currently I'm not in relationship, but definitely I was in relationship. But this particular boyfriend of mine really introduced me to a lot of food items, because ನಿಮಗೆ ಗೊತ್ತಿರೋ ಪ್ರಕಾರ ನಾನು ಲೈಫಲ್ಲಿ ಬರೀ ಕೆಲಸನೇ ಮಾಡಿರೋದು. ಸ್ಪೆಷಲಿ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿದೆ, ಅದಾದಮೇಲೆ ಡಾನ್ಸರ್ ಆದೆ, ಅದಾದಮೇಲೆ ಐ ವೆಂಟ್ ಇನ್ ಟು ಮಾಡಲಿಂಗ್, ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಐ ಗಾಟ್ ಇನ್ ಟು ಫಿಲ್ಮ್ಸ್. ಆಮೇಲೆ ಬರೀ ಫಿಲ್ಮ್ಸ್, ಆಮೇಲೆ ಬಿಸ್ನೆಸ್. ಓ ಮೈ ಗಾಡ್, ಬರೀ ಕೆಲಸನೇ ಮಾಡ್ತಿದ್ದೆ ನಾನು. ಸೊ ಯಾವತ್ತೂ ಆ ಆಪರ್ಚುನಿಟಿ ಸಿಗಲಿಲ್ಲ ದಟ್ ಐ ಗೋ ಔಟ್ ಆ್ಯಂಡ್ ಎಕ್ಸ್ಪ್ಲೋರ್ ಸ್ಟ್ರೀಟ್ ಫುಡ್. ಸೊ ಆವಾಗ ಈ ಒಂದು ಪರ್ಟಿಕ್ಯುಲರ್ ಬಾಯ್ ಫ್ರೆಂಡ್ ನನಗೆ ಸ್ಟ್ರೀಟ್ ಫುಡ್ ಅಲ್ಲಿ ಮೋಮೋಸ್ನ ಇಂಟ್ರಡ್ಯೂಸ್ ಮಾಡಿಸಿದ್ರು. ಅಲ್ಲಿಂದ ನನಗಂತೂ ಮೋಮೋಸ್ ಅಂದರೆ ಈಗಲೂ ಅಷ್ಟೇ ಬಾಯಲ್ಲಿ ನೀರು ಬರುತ್ತೆ. ಮಾತಾಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಲೆಟ್ಸ್ ನಾಟ್ ವೇಟ್ ಟೂ ಮಚ್ ಅಂಡ್ ಲೆಟ್ಸ್ ಗೆಟ್ ಇನ್ ಟು ದ ಇಂಗ್ರೀಡಿಯೆಂಟ್ಸ್. ಸೊ ಮಾಡ್ತಾನೆ ನಿಮಗೆ ಸ್ಟೋರಿ ಹೇಳ್ತೀನಿ, ಡೋಂಟ್ ವರಿ, ಓಕೆನಾ? ಸ್ಟೋರಿ ಹ್ಯಾಪಿ ಎಂಡಿಂಗ್ ಅಂತೂ ಅಲ್ಲ, ನಾನು ಹ್ಯಾಪಿ ಎಂಡಿಂಗ್ ಸ್ಯಾಡ್ ಎಂಡಿಂಗ್ ಬಗ್ಗೆ ಮಾತಾಡಲ್ಲ. ಬಟ್ ಹೇಗೆ ನಾನು ಇಂಟ್ರಡ್ಯೂಸ್ ಆದೆ ಈ ಮೋಮೋಗೆ ಅಂತ ಮಾತ್ರ ಹೇಳ್ತೀನಿ. ಓಕೆ. ಸೊ ವೀಟ್ ಮೋಮೋಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಇವತ್ತು ನಾನು ಮಾಡ್ತಿರೋದು ವೀಟ್ ಚಿಕನ್ ಮೋಮೋಸ್. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಹೊರಗೆ ತಿನ್ನೋದು ಮೈದಾ ಅಲ್ಲಿ ಮಾಡಿರೋಂಥ ಒಂದು ಮೋಮೋ. ಆದರೆ ನಾನು ಮನೆಯಲ್ಲೇ ಕೂತ್ಕೊಂಡು ಮಾಡುವಾಗ ಒಬ್ವಿಯಸ್ಲಿ ಹೊರಗೆ ಹೋಗಿ ತಿಂದರೆ ಅದೇ ಮೈದಾ ಮತ್ತೆ ಅದನ್ನೇ ತಿನ್ನಬೇಕಾಗುತ್ತೆ. ಸೊ ಐ ಥಾಟ್, ವೈ ನಾಟ್ ಮನೇಲೇ ಸ್ವಲ್ಪ ಹೆಲ್ತಿ ಆಪ್ಷನ್ ಇಟ್ಕೊಂಡು ವೀಟ್ ಮೋಮೋ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಲೆಟ್ ಮಿ ಶೋ ಯು ದ ಇಂಗ್ರೀಡಿಯೆಂಟ್ಸ್. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ವೀಕ್ಷಕರೇ, ಮೋಮೋ ಶೀಟ್ ಮಾಡೋದಕ್ಕೆ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಗೋಧಿ ಹಿಟ್ಟು. ನಾನು ಆಲ್ರೆಡಿ ಗೋಧಿ ಹಿಟ್ಟನ್ನ ಕಲಿಸ್ಬಿಟ್ಟು ಆಲ್ಮೋಸ್ಟ್ 1.5 ಅವರ್ಸ್ ಅಂದರೆ ಕ್ಲೋಸ್ ಟು 2 ಅವರ್ಸ್ ಇದನ್ನು ನೆನೆಸಿಟ್ಟಿದ್ದೀನಿ. ಸ್ವಲ್ಪನೇ ಮಾಡ್ತಿರೋದು, ಯಾಕಂದರೆ ಐ ಆಮ್ ಈಟಿಂಗ್ ಅಲೋನ್. ಇದು ಫುಲ್ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ, ಬಟ್ ಐ ಆಮ್ ಗೋನ್ ಟು ಶೋ ಯು ಹೌ ಮಚ್ ಐ ಕ್ಯಾನ್ ಡೂ. ಅದಲ್ಲದೆ ಫಿಲ್ಲಿಂಗ್ ಅಂದರೆ ಮೋಮೋ ಫಿಲ್ಲಿಂಗ್ ಮಾಡೋದಕ್ಕೆ
Very, very simple ingredient. Again, I have ordered chicken from Licious, my favorite Licious. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀನಿ ಲಿಷಸ್ ಬಗ್ಗೆ. ಸೊ ಐ ಥಿಂಕ್ you know what, Licious is not sponsoring me, but I think better they watch this video and sponsor and collaboration ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಎನಿವೇ, ಸೊ ಇದು ಮಿನ್ಸ್ಡ್ ಚಿಕನ್ ಅಂದರೆ ಕೈಮಾ ಚಿಕನ್ನ ತೊಗೊಂಡು ಬಂದಿದ್ದೀನಿ. ಮಟನ್ ಅಲ್ಲ, ಚಿಕನ್. ಫಿಲ್ಲಿಂಗ್ಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈಸ್ ಫೈನ್ಲಿ ಚಾಪ್ಡ್ ಅನಿಯನ್. ಫೈನ್ಲಿ ಚಾಪ್ಡ್ ಅಂದರೆ ನಾನು ನನ್ನ ಕೈಯಿಂದನೇ ಚಾಪ್ ಮಾಡಿರೋದು, ಆದಷ್ಟು ಥಿನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ ಅದನ್ನು ಅಷ್ಟೇ ಆದಷ್ಟು ಫೈನ್ಲಿ ಚಾಪ್ ಮಾಡಿ. ಇದು ಕೊರಿಯಾಂಡರ್, ದಟ್ ಇಸ್ ಕೊತ್ತಂಬರಿ ಸೊಪ್ಪು, ಅದನ್ನು ಫೈನ್ಲಿ ಚಾಪ್ ಮಾಡಿ. ಮಸಾಲಾಗೆ ಬೇಕಾಗಿರೋದು ಅಚ್ಕಾರದ ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿ. ಆಫ್ಕೋರ್ಸ್ ಸಾಲ್ಟ್ ಆ್ಯಸ್ ಪರ್ ದ ಟೇಸ್ಟ್. ಸೊ ಇಷ್ಟೇ ಗೈಸ್, ಇಷ್ಟೇ ನಮ್ಮ ಇಂಗ್ರೀಡಿಯೆಂಟ್ಸು. ಸೊ ಓಕೆ, ಇವಾಗ ತವಾ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನೊಂದು ಸಾಸ್ ಪ್ಯಾನ್ ಅಂದರೆ ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ನಾವಿವಾಗ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ದೆನ್ ಆಲ್ ದ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸ್ ಮಾಡಬೇಕು ವಿತ್ ದ ಚಿಕನ್. ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆ ಫಿಲ್ಲಿಂಗ್ನ ರೆಡಿ ಮಾಡಿ ಇಟ್ಕೊಬೇಕು. ಸೊ ಐ ಜಸ್ಟ್ ಕ್ವಿಕ್ಲಿ ಶೋ ಯು ಹೌ ದಿಸ್ ಇಸ್ ಡನ್. ಓಕೆ, ಆ್ಯಂಡ್ ಸ್ಟೋರಿ ವೇಟ್ ಹೇಳ್ತೀನಿ. ಪ್ಯಾನ್ ಹೀಟ್ ಆಗಿದೆ, ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯೋ ತನಕ, ಯಾಕಂದರೆ ಪ್ಯಾನ್ ಹೀಟ್ ಇದೆ, ಆಲ್ರೆಡಿ ತುಂಬ ಬಿಸಿ ಆಗಿದೆ. ಸೊ ಐ ಸ್ಟಾರ್ಟ್ ಪುಟ್ಟಿಂಗ್ ಮೈ ಇಂಗ್ರೀಡಿಯೆಂಟ್ಸ್. ಸೊ ಫಸ್ಟ್ ಥಿಂಗ್ ಇಸ್ ಐ ಪುಟ್ ಮೆಣಸಿನ್ಕಾಯಿ. ಆಲ್ಸೋ ವೀಕ್ಷಕರೇ, ಇನ್ನೊಂದು ಮರ್ತಿದ್ದೆ ಹೇಳೋದಕ್ಕೆ, ವಿ ನೀಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಸ್ ವೆಲ್. ನೀವು ಬೇಕಿದ್ರೆ ಜಿಂಜರ್ನ ಮತ್ತು ಗಾರ್ಲಿಕ್ನ ಸೆಪ್ರೇಟಾಗಿ ಕಟ್ ಮಾಡಿನೂ ಹಾಕೊಬೋದು. ಇಲ್ಲಾಂದರೆ ಮೈ ಗಾಡ್, ಆಲ್ರೆಡಿ ಘಾಟ್ ಶುರು ಆಗಿದೆ, ಬರೀ ಪೇಸ್ಟು ಹಾಕೊಬೋದು. ವೀಕ್ಷಕರೇ, ನಮ್ಮ ಫಿಲ್ಲಿಂಗ್ ಆಲ್ಮೋಸ್ಟ್ ರೆಡಿನೇ ಆಗ್ಬಿಡ್ತು. ದೇರ್ ಇಸ್ ನಥಿಂಗ್ ಮಚ್ ಟು ಡೂ. ಇಟ್ಸ್ ರಿಯಲಿ ಟೇಸ್ಟಿಂಗ್ ಗುಡ್. ಇನ್ನೊಂದ್ಸಾರಿ ನಿಮ್ಮ ಮುಂದೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬಿಡ್ತೀನಿ. ಅಂದರೆ ಎಷ್ಟು ಜ್ಯೂಸಿಯಾಗಿ ಆಗಿದೆ ಅಂದರೆ ಅಬ್ಬಬ್ಬಾ, ನನಗೆ ಬಾಯಲ್ಲಿ ನೀರೇ ಬರ್ತಾ ಇದೆ. ಎನಿವೇಸ್, ನೀವು ಇನ್ನೂ ನಿಮ್ಮ ಕಿವಿಗಳು ಓಪನ್ ಇಟ್ಟಿದ್ದೀರಾ, ಬಿಕಾಸ್ ನಾನು ಇನ್ನೂ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿಲ್ಲ ಅಂತ. ಜಸ್ಟ್ ಲೆಟ್ ಮೀ ಟೇಸ್ಟ್ ದಿಸ್. The filling is too good. Too good. ಬಲ್ಲೆ. ವಾವ್. ಸೊ ಇವಾಗ ಫಿಲ್ಲಿಂಗ್ ರೆಡಿ ಆಯ್ತು. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನಾನು ಜಾಸ್ತಿ ಏನೋ ಹಾಕೋಕ್ ಹೋಗಿಲ್ಲ, ಬಿಕಾಸ್ ಸ್ವಲ್ಪ ಅಥೆಂಟಿಸಿಟಿನೂ ಮಿಸ್ ಆಗಬಾರ್ದು, ಪ್ಲಸ್ ನಮ್ಮ ಮಸಾಲಗಳು ಇರಬೇಕು. ಸೊ ಹಾಗಾಗಿ I'll put this to a bowl and let it cool down. ಸೊ ಬೋಲಲ್ಲಿ ಹಾಕ್ತಾ ಇದ್ದೀನಿ. ಎನಿವೇಸ್ ಗೈಸ್, ಹಿಯರ್ ಇಸ್ ಆರ್ ಫಿಲ್ಲಿಂಗ್. ನಮ್ಮ ಫಿಲ್ಲಿಂಗ್ ರೆಡಿ ಆಗಿದೆ, ಬಿಸಿ ಬಿಸಿ ಫಿಲ್ಲಿಂಗ್. ಇವಾಗ ಅದು ಕೂಲ್ ಡೌನ್ ಆಗಲಿ, ಆಮೇಲೆ
ಅದನ್ನ ಫಿಲ್ಲಿಂಗ್ ಹಾಕೋಣ, ಅಂದರೆ ಶೀಟ್ ಒಳಗೆ ಹಾಕೋಣ. ಸೊ ಇವಾಗ ಶೀಟ್ ಪ್ರಿಪರೇಷನ್ ಟೈಮ್ ಆ್ಯಂಡ್ ಆಲ್ಸೋ ಸ್ಟೋರಿ ಟೈಮ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ನಮ್ಮ ಹಿಟ್ಟಿಲ್ಲಿದೆ. ಪ್ರಾಬಬ್ಲಿ ಇದರಲ್ಲಿ ಒಂದು 10 ಆಗ್ಬೋದೇನೋ, ಚಿಕ್ಕದಾಗಿ ಮಾಡ್ತೀನಿ. ಇನ್ನೊಂದು ಹೇಳ, ನಾನು ಒಂದು ಟಿಪ್ ನಿಮಗೆ ಕೊಡ್ತೀನಿ. ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಚಪಾತಿ ಲಟ್ಸೋ ಥರ ಇದರಲ್ಲಿ ಲಟ್ಟಿಸ್ತೀನಿ, ಆಯಿತಾ. ಲಟ್ಟಿಸ್ ಆದಮೇಲೆ ನನಗಂತೂ ಚಪಾತಿನೇ ಫಸ್ಟ್ ಆಫ್ ಆಲು ರೌಂಡಾಗಿ ಬರಲ್ಲ. ನನ್ನ ಲೈಫೇ ಒಂಥರ ಹಾಗೆ ಹೀಗೆ ಇದೆ. ಸೊ ಲೈಫೇ ರೌಂಡ್ ಇಲ್ಲ, ಲೈಫಲ್ಲೇ ಏನೇನೋ ಇರುವಾಗ ಆಬ್ವಿಯಸ್ಲಿ ನನ್ನ ಚಪಾತಿನೂ ರೌಂಡ್ ಬರಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಚಪಾತಿ ಲಟ್ಸೋ ಥರ ಲಟ್ಟಿಸ್ಬಿಟ್ಟು ಆದಷ್ಟು ದೊಡ್ಡದಾಗಿ ಲಟ್ಟಿಸ್ತೀನಿ. ಆಮೇಲೆ ಇದು ಒಂದು ಸೈಜ್ ನಾನು ತೊಗೊಂಡಿದ್ದೀನಿ, ಆಯಿತಾ. ಇದೊಂದು ಟಿಫಿನ್ ಬಾಕ್ಸು. ಇದು ಈ ಥರ ಇಲ್ಲಿ ಹಾಕ್ಬಿಟ್ಟು ಅದನ್ನು ಶೇಪ್ ಕೊಟ್ಟು ಕಟ್ ಮಾಡ್ಕೊತೀನಿ. ಸೊ ದ್ಯಾಟ್ ವಿಲ್ ಬಿ ರೌಂಡ್. ಸೊ ದ್ಯಾಟ್ಸ್ ಹೌ ಲೈಫ್ ಇಸ್. ಸೊ ಕೆಮ್ಮು ನಿಂತಿಲ್ಲ, ಬಿಕಾಸ್ ಕೋಲ್ಡ್ ಇನ್ನೂ ಹೋಗಿಲ್ಲ. ಸೊ ವೀಕ್ಷಕರೇ, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೋಮೋಸ್ನ ನನ್ನ ಒಂದು ಎಕ್ಸ್ ಬಾಯ್ ಫ್ರೆಂಡ್ ನನಗೆ ಇಂಟ್ರಡ್ಯೂಸ್ ಮಾಡಿದ್ರು ಮೋಮೋಸ್ಗೆ. ಸೊ ಹೇಗೆ ಅಂದರೆ, ಇದು ಸುಮಾರು 2005 ನಾನು ಹೇಳ್ತಾ ಇರೋದು, 2005. ಎಷ್ಟೋ ಜನ ಹುಟ್ಟಿದಿರೋ ಇಲ್ವೋ ಅದು ಗೊತ್ತಿಲ್ಲ. ಇಲ್ಲ ಎಷ್ಟೋ ಜನ ನಂಗೆ ಹೇಳ್ತಿರ್ತೀರ ದಟ್ ಮ್ಯಾಮ್ ನಾವು ಚಿಕ್ಕ ವಯಸ್ಸಿಂದ ನಿಮ್ಮ ಫಿಲ್ಮ್ಸ್ ನೋಡ್ತಾ ಇದ್ದೀವಿ, ಯು ಆರ್ ಲೈಕ್ ಅವರ್ ಕ್ರಶ್ ಅಂತ ಹೇಳ್ತಾ ಇರ್ತಾರೆ. ಸೊ ಯು ಆರ್ ಮೈ ಚೈಲ್ಡ್ಹುಡ್ ಕ್ರಶ್ ಅಂತ ಹೇಳ್ತಾರೆ. ಸೊ ಐ ಆಮ್ ಲೈಕ್ ವಂಡರಿಂಗ್, ಚೈಲ್ಡ್ಹುಡ್ ಕ್ರಶಾ ಏನಪ್ಪ, ಅಷ್ಟು ವಯಸ್ಸಾಗ್ಬಿಟ್ಟಿದ್ಯಾ ನನಗೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಯಾ, ಅಫ್ಕೋರ್ಸ್ ಐ ಡೋಂಟ್ ಗೆಟ್ ಅಫೆಂಡೆಡ್. ಯಾಕಂದರೆ ನನಗೆ ಯಾವಾಗ್ಲೂ ಯಾರೇ ಮಾತಾಡ್ಸಿದ್ರು, ಸ್ಪೆಷಲಿ ಈ ಜೆನ್ಝೀಸ್ ಮಾತಾಡ್ಸಿದಾಗ ತುಂಬ ಖುಷಿ ಆಗುತ್ತೆ. ಅವ್ರುಗಳು ನನ್ನ ಸಿನಿಮಾ ನೋಡಿದ್ದಾರೆ ಅಂದಾಗಂತೂ ಇನ್ನೂ ಖುಷಿ ಆಗುತ್ತೆ. ದಟ್ ವಾಟ್ ಎವರ್ ಇಟ್ ಇಸ್, ನನ್ನ ಕ್ವಾಲಿಟಿ ಆಫ್ ವರ್ಕ್ನ ಅಪ್ರಿಷಿಯೇಟ್ ಮಾಡ್ತಾರೆ ಇವಾಗಿನ ಜನ್ರೇಷನ್ನು ಕೂಡ. ಸೊ ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. 2005 ಐ ವಾಸ್ ಜಸ್ಟ್ ಕಂಪ್ಲೀಟಿಂಗ್ ಮೈ ಗ್ರ್ಯಾಜುಯೇಷನ್. ನಾನು ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಓದಿದ್ದು. ಸೊ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋ ಟೈಮಲ್ಲಿ, ಈ ಗ್ರ್ಯಾಜುಯೇಷನ್ ಆದಮೇಲೆ ಎಲ್ಲರಿಗೂ ಈ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಆಗುತ್ತೆ, ಗೊತ್ತಾ. ಸೊ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಟೈಮಲ್ಲಿ ನನಗೆ ಆವಾಗ ಸಿನಿಮಾಗಳು ಚೆನ್ನಾಗಿತ್ತು, ನಾನು ಚೆನ್ನಾಗಿ ಕೆಲಸ ಮಾಡ್ತಿದ್ದೆ. ಐ ವಾಸ್ ರಿಯಲಿ ವರ್ಕಿಂಗ್, ಆಲ್ಮೋಸ್ಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿರ್ತಿತ್ತು. ಆವಾಗ ನಾನು 2005 ಬಾಬಾರು ರಸಿಕಾ ಮಾಡ್ತಾ ಇದ್ದೆ, ರೋಡ್ ರೋಮಿಯೋ ಮಾಡ್ತಾ ಇದ್ದೆ, ಆಕಾಶ್ ಮಾಡ್ತಾ ಇದ್ದೆ. ಸೊ ಐ ವಾಸ್ ರಿಯಲಿ ಬ್ಯುಸಿ ಆ್ಯಂಡ್ ಪ್ಯಾಕ್ಡ್. ಒಂದು ನಿಮಿಷ ಲಟನ್ಗೆ ತಗೊಂಡ್ಬಿಡ್ತೀನಿ. ಸೊ ಬ್ಯುಸಿ ಆ್ಯಂಡ್ ಪ್ಯಾಕ್ಡ್ ಇರೋದ್ರಿಂದ ಐ ನೆವರ್ ಕಾನ್ಸಂಟ್ರೇಟೆಡ್ ಆನ್ ಮೈ ಪರ್ಸ್ನಲ್ ಲೈಫ್. ಅಂದರೆ ಪರ್ಸ್ನಲ್ ಲೈಫ್ ಯಾವ ರೀತಿ ಅಂದರೆ, ಚಿಕ್ಕ ವಯಸ್ಸಿಂದ ಕೆಲಸ ಮಾಡ್ತಾ ಬಂದಿದ್ರಿಂದ ಪರ್ಸ್ನಲ್ ಲೈಫಲ್ಲಿ ಗಮನನೇ ಹೋಗಲಿಲ್ಲ, ಬರೀ ಕೆಲಸದ ಮೇಲೆ ಗಮನ ಇತ್ತು. ಸೊ ಹಾಗಾಗಿ ಬೈ ದ ವೇ ನಾನು ಮಾತಾಡ್ತಾ ಲಟ್ಟಿಸ್ತಾ ಇದ್ದೀನಿ. ಹಾಗಾಗಿ ಐ ವಾಸ್ ಲೈಕ್ ಏನು ನನಗೆ ಜಾಬ್ ಬೇಕಾ ಅನ್ನೋದೇ ನೆಸೆಸಿಟಿ ಇರಲಿಲ್ಲ ನನಗೆ. ಆ್ಯಂಡ್ ಐ ಆಮ್ ನಾಟ್ ಅ ಜಾಬ್ ಪರ್ಸನ್ ಈವನ್ ಟುಡೇ. ನನಗೆ ಜಾಬ್ಸ್ ಅಂದರೆ ಇಷ್ಟನೇ ಇಲ್ಲ. ಸೊ ಈ ಒಂದು 2005 ಐ ವಾಸ್ ಗ್ರ್ಯಾಜುಯೇಟಿಂಗ್, ಅಂದರೆ ನಂದು ಫೈನಲ್ ಡಿಗ್ರಿ ಮುಗಿತಾ ಇತ್ತು. ಸೊ ಆಬ್ವಿಯಸ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಡೀತಾ ಇತ್ತು ಕಾಲೇಜಲ್ಲಿ. ಎಲ್ಲ ಥರ IT ಕಂಪನೀಸು, ನಾನ್ IT ಕಂಪನೀಸ್ ಎಲ್ಲನೂ ಬಂದಿತ್ತು. ಆ್ಯಂಡ್ ಐ ವಾಸ್ ಲೈಕ್ ವೆರಿ ಓವರ್ ಕಾನ್ಫಿಡೆಂಟ್, ಯಾಕಪ್ಪ ಬೇಕು ನನಗೆ ಕೆಲಸ, ನಾನಂತೂ ಹೋಗಲ್ಲ. ಬಟ್ ಐ ಹ್ಯಾಡ್ ಅ ಗ್ರೂಪ್ ಆಫ್ 10 ಗರ್ಲ್ಸ್, ಅಂದರೆ 10 ಜನ ನನ್ನ ಕ್ಲಾಸಲ್ಲಿ ನನ್ನ ಫ್ರೆಂಡ್ಸ್, ಅಂದರೆ ನಮ್ದೊಂದು ದೊಡ್ಡ ಗ್ರೂಪು, 10 ಜನ. ಬೈ ದ ವೇ ರಾಧಿಕಾ ಪಂಡಿತ್ತು ನನ್ನ ಕ್ಲಾಸ್ಮೇಟೆ. ಶಿ ವಾಸ್ ಅಟ್ ದ್ಯಾಟ್ ಟೈಮ್ ಐ ಥಿಂಕ್ ಸೀರಿಯಲ್ ಎಂಟರ್ ಆಗ್ತಿದ್ಲು ರಾಧಿಕಾ. ಸೊ ಶಿ ಈಸ್ ಬಿನ್ ಮೈ ಕ್ಲಾಸ್ಮೇಟ್ ಫಾರ್ 5 years. ಫಸ್ಟ್ PUC ಇಂದಾನು ನನ್ನ ಕ್ಲಾಸ್ಮೇಟ್ ಅವರು. ಎನಿವೇಸ್, ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ, ವಾಟ್ ಐ ವಾಸ್ ಟ್ರೈಂಗ್ ಟು ಸೇ ಇಸ್, ಎಲ್ಲಿದ್ದೆ ನಾನು? ಈ 2 ಕೆಲಸ ಮಾಡೋಕ್ಕಾಗಲ್ಲ ಬಾಸ್, ಮರ್ತೋಗ್ತೀನಿ. ಸೊ ಈ ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಬಂದಾಗ ನನಗೇನು ಅನ್ನಿಸ್ತು ಅಂದರೆ, ಏನೋ ಒಂದು ಹೋಗ್ಬಾರ್ದಾ ಅಂತ ಅಂದ್ಕೊಂಡಾಗ ನನ್ನ ಫ್ರೆಂಡ್ಸ್ ಇನ್ಸಿಸ್ಟ್ ಮಾಡಿದ್ರು, ನೋಡು ನೀನು ಆಲ್ರೆಡಿ ನಿನಗೆ MBA ಮಾಡಬೇಕು ಅಂತ ಆಸೆ ಇದೆ, ಸೊ ವೈ ಡೋಂಟ್ ಯು ಜಸ್ಟ್ ಅಟೆಂಡ್ ಮಾಡಿ ನೋಡು, ನಿನಗೆ ಖುಷಿ ಆಗುತ್ತಾ ಏನು ಎತ್ತ ಅಂತ. ಬಿಕಾಸ್ ಯು ನೆವರ್ ನೋ
ಯು ಮೈಟ್ ಜಸ್ಟ್ ಲೈಕ್ ಸಮಥಿಂಗ್, ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀನು ಜಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ. ಸೊ ಆ ಇಂಟರ್ವ್ಯೂ ಅಲ್ಲಿ ಈಗ ಜಾಸ್ತಿ ನಾನು ಡೀಪಾಗಿ ಹೋಗಲ್ಲ, ಆ ಇಂಟರ್ವ್ಯೂ ಕಂಡಕ್ಟ್ ಮಾಡೋಕ್ಕೆ ಬಂದಿದ್ದ ಕೆಲವು ಕಂಪ್ನೀಸಲ್ಲಿ, ಕಂಪ್ನಿ ಹೆಸರುಗಳು ಹೇಳೋಕ್ಕಾಗಲ್ಲ ನಾನು, ಅದರಲ್ಲಿ ಒಂದು ಕಂಪ್ನಿಯಲ್ಲಿ ರೆಕ್ರೂಟ್ಮೆಂಟ್ ಹೆಡ್ ಆಗಿದ್ದವರು ಆ ಕಂಪ್ನಿಗೆ ಬಂದಿದ್ರು. ಆ್ಯಂಡ್ ದ್ಯಾಟ್ ಇಸ್ ದ ಪರ್ಸನ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್. ಅವರು ಆ್ಯಸ್ ಅ ರೆಕ್ರೂಟ್ಮೆಂಟ್ ಹೆಡ್ ಬಂದಿದ್ರು, ಒಂದು ಕಂಪ್ನಿನ ರೆಪ್ರೆಸೆಂಟ್ ಮಾಡಿಕೊಂಡು ಅವರು ಇಂಟರ್ವ್ಯೂಸ್ ಕಂಡಕ್ಟ್ ಮಾಡ್ತಿದ್ರು. ನಾನು ಹೆಂಗೆ ಅಂದರೆ ಅಲ್ಲಿ ಎಲ್ಲರೂ ಏನೋ ಆಬ್ವಿಯಸ್ಲಿ ರಿಟರ್ನ್ ಎಕ್ಸಾಮ್ ಇತ್ತು, ಆಮೇಲೆ ಓರಲ್ ಅವೆಲ್ಲ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಲ್ಲಿ ನನಗೆ ನಯಾ ಪೈಸಾ ಏನೂ ಗೊತ್ತಿರಲಿಲ್ಲ, ತಳ್ಳೆ ಬುಡಾನೇ ಗೊತ್ತಿರಲಿಲ್ಲ. ಅದರಲ್ಲೂ ನಾನು ಹೋಗಿ ಕೂತ್ಕೊಂಡೆ, ಬಿಕಾಸ್ ನನ್ನ ಫ್ರೆಂಡ್ಸ್ ಇನ್ಸಿಸ್ಟ್ ಮಾಡೋದಂತ. ನಾನಂತೂ ಫುಲ್ ಕೇರ್ಲೆಸ್, ಅಂದರೆ ನನಗೆ ಸೀರಿಯಸ್ನೆಸ್ಸೇ ಇಲ್ಲ, ಬಿಕಾಸ್ ಐ ಆಲ್ವೇಸ್ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಆ್ಯಂಡ್ ಐ ಆಲ್ವೇಸ್ ವಾಂಟೆಡ್ ಟು ಐದರ್ ಆ್ಯಕ್ಟರ್ ಇಲ್ಲ ಅಂದರೆ ವಾಂಟ್ ಟು ಬಿಕಮ್ ಅ ಬಿಸ್ನೆಸ್ ವುಮನ್. ಇವಾಗಲೂ ನಾನು ಅದನ್ನೇ ಮಾಡ್ತಿರೋದು. ಸೊ ಹಾಗಾಗಿ ನನಗೆ ಇಂಟ್ರೆಸ್ಟೇ ಇರಲಿಲ್ಲ. ಸ್ಟಿಲ್ MBA ಮಾಡಬೇಕು ಅಂತ ಆಸೆ ಇತ್ತು. ದ್ಯಾಟ್ಸ್ ಆಲ್ಸೋ ಬಿಕಾಸ್ ಐ ವಾಂಟೆಡ್ ಟು ಸಪೋರ್ಟ್ ಮೈ ಬಿಸ್ನೆಸ್ ಐಡಿಯಾಸ್ ವಿತ್ ಥಿಯರಿಟಿಕಲ್, ಅದಿರುತ್ತಲ್ಲ, ಥಿಯರಿ ಜೊತೆ ಪ್ರಾಕ್ಟಿಕ್ಯಾಲಿಟಿನೂ ಬ್ಲೆಂಡ್ ಮಾಡಬೇಕು ಅಂತ ನಾನು MBA ಮಾಡಬೇಕಂತಿದ್ದು. ಸೊ ಹಾಗಾಗಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅವ್ರ ಮಾತು ಒಪ್ಕೊಂಡು ನಾನು ಅಲ್ಲಿ ಹೋದೆ. ಬಟ್ ನನಗೇನು ಗೊತ್ತಿರಲಿಲ್ಲ. ಸೊ ಐ ವಾಸ್ ಜಸ್ಟ್ ರೈಟಿಂಗ್ ಆ್ಯಂಡ್ ಐ ವಾಸ್ ಥಿಂಕಿಂಗ್, ಏನಪ್ಪ ಇದಕ್ಕೇನು ಆನ್ಸರ್ ಕೊಡಲಿ ಅಂತ ಇದು ಮಾಡಿದಾಗ, ಸೊ ವಾಟ್ ಐ ಡಿಡ್ ಅ ವೆರಿ ಕ್ರೀಪಿ ಥಿಂಗ್. ಐ ಆ್ಯಕ್ಚುಲಿ ಸ್ಟಾರ್ಟೆಡ್ ಕಾಪಿಂಗ್. ಅಂದರೆ ಅಕ್ಕಪಕ್ಕದವ್ರ ಹತ್ರ ಕೇಳಿ ಆನ್ಸರ್ಸ್ ಕೇಳಿ ಬರಿತಾ ಇದ್ದೆ ನಾನು. ಸೊ ಅಷ್ಟು ನಾನು ಐ ವಾಸ್ ವೆರಿ ಕೇರ್ಲೆಸ್. ಸೊ ಅಲ್ಲಿಂದ ನಾನು ಹಿಂಗೆ ಆನ್ಸರ್ ಕೇಳಿ ಬರೆಯುವಾಗ, ನನ್ನ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಇದ್ರಲ್ಲ, ಅವ್ರ ಹತ್ರ ಕೇಳ್ಕೊಂಡು ಬರೆಯುವಾಗ, ಅಲ್ಲಿಂದ ಒಂದು ವ್ಯಕ್ತಿ ನೋಡಿ ನನ್ನ ಹತ್ರ ಬರ್ತಾರೆ. ನನ್ನ ಹತ್ರ ಬಂದ್ಬಿಟ್ಟು, ಮೇಡಮ್ ಯು ಕಾಂಟ್ ಕಾಪಿ ಅಂತ ಹೇಳ್ತಾರೆ. ಐ ಆಮ್ ಲೈಕ್ ಓಕೆ ಅಂತ ಹೇಳ್ತೀನಿ. ಅಂದರೆ ಅಷ್ಟು ಆ್ಯರಗೆಂಟ್ ಆಗಿ ಲೈಕ್ ಓಕೆ ಅಂತ ಹೇಳ್ತೀನಿ. ಸೊ ಹೇಳಿದ್ಮೇಲೆ ಅವ್ರು ಹೋಗ್ತಾರೆ ವಾಪಸ್ಸು. ಬಟ್ ನಾನು, ಐ ಬೀಯಿಂಗ್ ಮೀ, ಐ ವಾಸ್ ಸೋ ಕೇರ್ಲೆಸ್ ಆ್ಯಂಡ್ ಐ ಡಿಂಟ್ ವಾಂಟ್ ಟು ಲೈಕ್ ರಿಯಲಿ ಇದೇನು ನಾನು ಪಾಸ್ ಆದರೂ ಓಕೆ, ಫೇಲ್ ಆದರೂ ಓಕೆ ಅಂತ ಇದ್ದೆ ನಾನು. ಸೊ ಹಾಗಾಗಿ ಮತ್ತೆ ಕಾಪಿ ಮಾಡೋಕ್ಕೆ ಶುರು ಮಾಡಿದೆ. ಮತ್ತೆ ಇನ್ನೊಬ್ಳು ಕೇಳಿದೆ ನನಗೆ ಆನ್ಸರ್ ಹೇಳು ಅಂತ. ಮತ್ತೆ ಎಲ್ಲೋ ಒಂದು ಕಡೆಯಿಂದ ಅವ್ನ ಕಣ್ಣು ನನ್ನ ಮೇಲೆ ಇತ್ತು, ಅಂದರೆ ಅವ್ರ ಕಣ್ಣು ನನ್ನ ಮೇಲೆ ಇತ್ತು. ಸೊ ಮತ್ತೆ ಅವ್ರು ನೋಡಿದ್ರು ಆ್ಯಂಡ್ ಐ ವಾಸ್ ಲೈಕ್ ಓ ಮೈ ಗಾಡ್, ಮತ್ತೆ ಐ ಗಾಟ್ ಕಾಟ್ ಅಂತ. ದೆನ್ ದೇ ಕೇಮ್ ಅಗೇನ್, ಹಿ ಸೆಡ್ ದಿಸ್ ಇಸ್ ದ ಸೆಕೆಂಡ್ ವಾರ್ನಿಂಗ್ ಮ್ಯಾಮ್, ಯು ಕಾಂಟ್ ಕಾಪಿ. ಐ ಆಮ್ ಲೈಕ್ ಓಕೆ, ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಆಫ್ಟರ್ ಸಮ್ ಟೈಮ್ ವಾಟ್, ಅದೇ ಹೇಳ್ತಾರಲ್ಲ ನಾಯಿ ಬಾಲ ಡೊಂಕು ಅಂತ. ಸೊ ನನ್ನ ನಾಯಿ ಬಾಲ, ನಾನು ಡೊಂಕೆ ಇದ್ದಿದ್ದು ಅವಾಗ. ಸೊ ಹಾಗಾಗಿ ಅಗೇನ್ ಐ ಕಾಪಿಡ್ ಆ್ಯಂಡ್ ಐ ವಾಸ್ ಇನ್ ಫ್ಯಾಕ್ಟ್ ಟ್ರೈಂಗ್ ಟು ಹೆಲ್ಪ್ ಸಂಬಡಿ ಆಲ್ಸೋ. ಆ್ಯಂಡ್ ದೆನ್ ದಿಸ್ ಪರ್ಸನ್ ಕಮ್ಸ್ ಫೈನಲಿ ಟು ಮೀ ಆ್ಯಂಡ್ ಹಿ ಸೇಸ್ ನಥಿಂಗ್. ಹಿ ಸೇಸ್ ಆಯಿತಾ, ಹಿ ಟೇಕ್ಸ್ ಮೈ ಪೇಪರ್ ಆ್ಯಂಡ್ ಡೈರೆಕ್ಟ್ಲಿ ರಿಜೆಕ್ಟೆಡ್ ಅಂತ ಒಂದು 2 ಲೈನ್ ಹಾಕ್ಬಿಟ್ಟು ರಿಜೆಕ್ಟೆಡ್ ಅಂತ ಬರೆದ್ಬಿಟ್ಟು ಕಳಿಸ್ಬಿಡಲ್ಲ. ಇವಾಗ ಅವ್ನು ಏನು ಹೇಳ್ತಾರೆ ಗೊತ್ತಾ, ಏನು ಬೇಕಾದರೂ ಮಾಡು ಇವಾಗ, ಐ ವಿಲ್ ನಾಟ್ ಬಾದರ್ ಯು ಅಂತ. ಆಬ್ವಿಯಸ್ಲಿ ರಿಜೆಕ್ಟೆಡ್ ಬರೆದ್ಮೇಲೆ ಏನು ಬೇಕಾದರೂ ಮಾಡೋದು ಏನಿದೆ, ಐ ಕಾಂಟ್ ಇವನ್ ಆನ್ಸರ್. ಸೊ ಐ ವಾಸ್ ಟೋಟ್ಲಿ ರಿಜೆಕ್ಟೆಡ್. ಸೊ ದೇರ್ ವಾಸ್ ನೋ ಪಾಯಿಂಟ್ ಫಾರ್ ಮೀ ಟು ಇವನ್ ಅಟೆಂಡ್ ದ ಇಂಟರ್ವ್ಯೂ. ಬಟ್ ಐ ವಾಸ್ ಲೈಕ್ ವೈ ಶುಡ್ ಐ ಗೋ ಔಟ್, ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ನಾನೇನು ಮಾಡೋಕ್ಕೆ ಶುರು ಮಾಡಿದೆ, ಅಲ್ಲೂ ತಲೆ ಆಟೆ ಬಿಡಲಿಲ್ಲ. ಅಗೇನ್ ನನ್ನ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದೆ ಥ್ರೂ ಸಮನ್ ಎಲ್ಸ್. ಅವ್ರಿಗೆ ಗೊತ್ತಿಲ್ಲದಿರೋ ಆನ್ಸರ್ನ ಬೇರೆಯವ್ರ ಹತ್ರ ಕೇಳ್ಬಿಟ್ಟು ಅವ್ರ ಹತ್ರ ಆನ್ಸರ್ ತಗೊಂಡು ಇವ್ರಿಗೆ ಹೇಳ್ತಾ ಇದ್ದೆ. ಸೊ ಹಿ ಕೆಪ್ಟ್ ಆನ್ ಸೀಯಿಂಗ್ ಎವ್ರಿಥಿಂಗ್ ಆ್ಯಂಡ್ ಹಿ ಜಸ್ಟ್ ಗೇವ್ ಮಿ ದಟ್ ಸ್ಮೈಲ್ ಆ್ಯಂಡ್ ಐ ಆಮ್ ಲೈಕ್ ಓಕೆ, ದಿಸ್ ಪರ್ಸನ್ ಇಸ್ ಕೈಂಡ್ ಆಫ್ ನೈಸ್ ಆ್ಯಂಡ್ ಸ್ವೀಟ್ ಆಲ್ಸೋ, ಬಟ್ ಅಟ್ ದ ಸೇಮ್ ಟೈಮ್ ವೆರಿ ರೂಡ್ ಅಂತ. ಬಟ್ ನನ್ನ ತಪ್ಪು ಆ್ಯಕ್ಚುಲಿ, ಅಂಥ ಟೈಮಲ್ಲಿ ಅವೆಲ್ಲ ಮಾಡೋಂಗಿಲ್ಲ. ಡಿಸ್ಕ್ಲೇಮರ್, ಯಾರೂ ಇದನ್ನು ಫಾಲೋ ಮಾಡಿಬಿಡಿ. ಇಟ್ಸ್ ಜಸ್ಟ್ ದ್ಯಾಟ್ ನಾನು ಹುಡುಗಾಟ ಅಂತ ಇದ್ದೇ ಇರುತ್ತೆ ಕಾಲೇಜಸಲ್ಲಿ. ಸೊ ದ್ಯಾಟ್ಸ್ ಹೌ ಐ ಮೆಟ್ ದಿಸ್ ಪರ್ಸನ್ ಆ್ಯಂಡ್ ಆಫ್ಟರ್ ವಿಚ್ I was called for an interview separately for a different reason. Our person then he quit that job in that company and he started his own company. So obviously I think he was attracted to me, or maybe he really liked me. So he called me back. ಕಾಲ್ ಮಾಡಿಬಿಟ್ಟು ನನಗೆ ಮತ್ತೆ ಒಂದು ಜಾಬ್ ಆಫರ್ ಮಾಡಿದ್ರು. ಬಟ್ ಐ ಟೋಲ್ಡ್ ಹಿಮ್ ದ್ಯಾಟ್ ಸಿ ನೋಡಿ, I'm not interested in jobs and all of that. So he was like, anyways you're doing your MBA. ಅದು MBA ಏನಂದರೆ 1 ವರ್ಷ ಆದಮೇಲೆ, ಅಂದರೆ ನನ್ನ ಡಿಗ್ರಿ ಆಗಿ 1 ವರ್ಷ ಆದಮೇಲೆ MBA ತೊಗೊಬೇಕಂತಿದ್ದಿದ್ದು ನಾನು. ಬಿಕಾಸ್ ಅವಾಗ ಇನ್ನೂ ಫಿಲ್ಮ್ಸ್ ನಡೀತಾ ಇತ್ತು ಆ್ಯಂಡ್ ಐ ಕಾಂಟ್, ಆ ಕಮಿಟ್ಮೆಂಟ್ಸ್ ಇತ್ತಲ್ಲ, ಆ ಕಮಿಟ್ಮೆಂಟ್ನ ಬಿಡೋದು ಬೇಡ ಅಂತ. ಸೊ 1 ವರ್ಷ ಆದಮೇಲೆ MBA ಮಾಡಬೇಕಂತಿದ್ದೆ ನಾನು.
ಸೊ 1 ವರ್ಷ ಆದಮೇಲೆ then he called me and I went to his company. I gave an interview. ನನಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ HR ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ I gave that interview and I got through. I think ಅದು ಅವ್ರದ್ದು ಪ್ಲಾನ್ ಇತ್ತು ಅನ್ಸುತ್ತೆ ಟು somehow catch me in his ಏನು ಹೇಳ್ತಾರೆ ಏನು ಹೇಳ್ತಾರೆ ಅದಕ್ಕೆ, ಬಲೆಯಲ್ಲಿ ಬೀಳಬೇಕಾಗಿತ್ತೇನೋ. ಸೊ ಅದಂಗಾಯಿತು. ಬಟ್ ಎನಿವೇಸ್, ಸೊ ಐ ಆ್ಯಕ್ಚುಲಿ ನೋಡಿ ವೀಕ್ಷಕರೇ, ದಿಸ್ ಇಸ್ ಹೌ ಐ ಕಟ್ ಇಟ್ ಆ್ಯಂಡ್ ಐ ಮೇಡ್ ದ ಶೀಟ್. ಐ ಥಿಂಕ್ ದಿಸ್ ಇಸ್ ದ ಪರ್ಫೆಕ್ಟ್ ಸೈಜ್ ಫಾರ್ ಅ ಮೋಮೋ. ಸೊ ಇದನ್ನು ಸೈಡ್ಗೆ ಇಡ್ತೀನಿ, ಇನ್ನೊಂದನ್ನು ಹಂಗೆ ಮಾಡ್ತೀನಿ. So this is my story, and then we started becoming friends. He's a very, very nice person, so we started becoming friends, and then after 2-3 years we started dating. And while we were friends itself, ನನಗೆ ನಿಜ ಹೇಳ್ತೀನಿ, ಲೋಕದ ಜ್ಞಾನ ಇರಲಿಲ್ಲ. ಯಾಕಂದರೆ ಬರೀ ಕೆಲಸ ಮಾಡಿದವಳು ಲೈಫ್ ಲಾಂಗು. ನನಗೆ ಏನು ಎತ್ತ ಅಂತ ಒಂದು ಚೂರು ಗೊತ್ತಿರಲಿಲ್ಲ. ಎಲ್ಲಿ ಯಾವ ಏರಿಯಾದಲ್ಲಿ ಏನು ಸಿಗುತ್ತೆ, ಯಾವ ಊಟ ಸಿಗುತ್ತೆ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಫ್ರೆಂಡ್ಸ್ ಎಲ್ರಿಗೂ ಅದಿದೆ ಅಲ್ವಾ, ದ್ಯಾಟ್ ಕಾಲೇಜ್ ಸ್ಕೂಲ್ ಟೈಮಲ್ಲೆಲ್ಲ ಬ್ರಿಗೇಡ್ ರೋಡ್ ಶಾಪಿಂಗ್ ಮಾಡೋದು, ಇಲ್ಲ ಕಮರ್ಷಿಯಲ್ ಸ್ಟ್ರೀಟ್ ಶಾಪಿಂಗ್ ಮಾಡೋದು. ಬಟ್ ನನ್ನ ಲೈಫಲ್ಲಿ ಆ ಥರ ಏನೂ ಇರಲಿಲ್ಲ, ಬಿಕಾಸ್ ಐ ವಾಸ್ ಸೋ ಬ್ಯುಸಿ ವಿತ್ ವರ್ಕ್. ಸೊ ಹಾಗಾಗಿ ಮೈ ಎಂಟೈರ್ ನನಗೆ ಹೆಂಗೆ ಅಂದರೆ, ಈ ಎಲ್ಲಾದ್ರೂ ಒಂದು ಕಡೆಯಿಂದ ಹೊರಗಿನ ಪ್ರಪಂಚ ತೋರಿಸಿದ್ದು ಆ ವ್ಯಕ್ತಿ. ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ದ್ಯಾಟ್ ವ್ಯಕ್ತಿ. ಇವತ್ತು ನಮ್ಮ ಜೊತೆ ಸಂಬಂಧ ಇಲ್ಲ, ನಮಗೂ ಅವ್ರಿಗೂ ಯಾವ ಸಂಬಂಧ ಇಲ್ಲ. ಅವ್ರ ಲೈಫಲ್ಲಿ ಸೆಟಲ್ ಆಗಿದ್ದಾರೆ, ನಾನು ನನ್ನ ಲೈಫಲ್ಲಿ ಚೆನ್ನಾಗಿದ್ದೀನಿ. ಬಟ್ ಬಿಕಾಸ್ ನಾವು ಅವ್ರ ಜೊತೆ ಇಲ್ಲ ಅಂದ ತಕ್ಷಣ ಅವ್ರ ಬಗ್ಗೆ ನಾವು ಕೆಟ್ಟದ್ದು ಮಾತಾಡೋಕ್ಕಾಗಲ್ಲ. ಯಾವುದೋ ಕಾರಣಗಳಿಂದ ನಾವು ಹೊಂದ್ಕೊಳಕ್ಕಾಗಲಿಲ್ಲ. ಬಟ್ ವಿ ವರ್ ಗ್ರೇಟ್ ಫ್ರೆಂಡ್ಸ್. ಪ್ರಾಬಬ್ಲಿ ಫ್ರೆಂಡ್ಶಿಪ್ಪಲ್ಲೇ ಇದ್ದಿದ್ದರೆ ಚೆನ್ನಾಗಿರ್ತಿತ್ತೇನೋ. ಸೊ ಇಟ್ಸ್ ಓಕೆ. ಐ ಥಿಂಕ್ ಡೆಸ್ಟಿನಿ ಇಸ್ ಡೆಸ್ಟಿನಿ. ಏನಾಗಬೇಕೋ ಆಗುತ್ತೆ, ಏನಾಗಬಾರ್ದು ಅದು ಹೇಗೆ ಬೇಕಾದರೂ ಗಾಡ್ ವಿಲ್ ಟೇಕ್ ಯು ಔಟ್ ಆಫ್ ಇಟ್. ಸೊ ಹಾಗೆ ಆಯಿತು. ಗಾಡ್ ಟುಕ್ ಮೀ ಔಟ್ ಆಫ್ ಇಟ್. ಆ್ಯಂಡ್ ಬಟ್ ವಾಟ್ ದ ಬೆಸ್ಟ್ ಪಾರ್ಟ್ ಇಸ್, ಅಲ್ಲಿ ಕೆಲಸ ಮಾಡುವಾಗ he used to take me out on every weekend. ನಾವು ಎವ್ರಿ ವೀಕೆಂಡ್ ಮೂವಿ ನೋಡಿದ್ದೀವಿ. ವೀಕ್ ಡೇನೂ ಅಷ್ಟೇ. ಒಂದೊಂದು ಸರಿ ಕೆಲಸ ಮುಗಿಸ್ಕೊಂಡು ಈವನ್ ಲೇಟ್ ನೈಟ್ ಶೋಸ್ ಹೋಗಿದ್ದೀವಿ. ಒಂಥರ ಅವ್ರ ಕಂಪ್ನಿನೇ ನನಗೆ ತುಂಬ ಇಷ್ಟ ಆಗ್ತಿತ್ತು. ಸೊ ಐ ಯೂಸ್ ಟು ರಿಯಲಿ ಲೈಕ್ ಹಿಮ್ ಆಸ್ ಅ ಫ್ರೆಂಡ್ ಮೋರ್ ದ್ಯಾನ್ ಮೈ ಲವರ್ ಆರ್ ಮೈ ಲೈಫ್ ಪಾರ್ಟ್ನರ್. ಸೊ ದಿಸ್ ವಾಸ್ ರಿಯಲಿ ರಿಯಲಿ ನೈಸ್. ಆ್ಯಂಡ್ ನಾನು ಮೋಮೋ ಬಗ್ಗೆ ಕೇಳಿದ್ದೆ, ಆಯಿತಾ. ಆದರೆ ಮೋಮೋ ಒಂಥರ ಅಸಹ್ಯ ಫೀಲಿಂಗ್ ಬರ್ತಿತ್ತು ನನಗೆ. ಎಲ್ಲ ಒಂಥರ ಬಾಯ್ಲ್ಡ್ ವೆಜಿಟೇಬಲ್ಸು, ಬಾಯ್ಲ್ಡ್ ಚಿಕನ್ ಇರುತ್ತೆ, ಪ್ಲಸ್ ಅದನ್ನು ಸ್ಟೀಮ್ ಮಾಡ್ತಾರೆ. ಅದು ಟೇಸ್ಟ್ ಒಂಥರ ರಾ ಇರುತ್ತೆ, ಸ್ಮೆಲ್ ಬರುತ್ತೆ ಅಂತ ಆ ಥರ ಒಂದು ಅಸಂಪ್ಷನ್ ಇತ್ತು ನನಗೆ. ಬಟ್ ವೆನ್ ಹಿ ಟುಕ್ ಮೀ ಟು ದ ಬೆಸ್ಟ್, ಅದೇ ಹೇಳ್ತಾರಲ್ಲ, ಯು ಶುಡ್ ಗೋ ಟು ದ ಬೆಸ್ಟ್ ಆಫ್ ದ ಪ್ಲೇಸಸ್ ಟು ಈಟ್ ಮೋಮೋ. ನೌ ಟು ಯು ಲೀವ್. ಎಷ್ಟೊಂದು ಜನ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟಿದ್ದಾರೆ. ಅವಾಗ ವೇ ಬ್ಯಾಕ್ ಇನ್ 2005 ಎಲ್ಲ ಐ ಥಿಂಕ್ ಮೋಮೋ ವಾಸ್ ಜಸ್ಟ್ ಅ ನ್ಯೂ ಇಂಟ್ರೊಡಕ್ಷನ್ ಟು ದ ಸ್ಟ್ರೀಟ್ ಫುಡ್, ಸ್ಪೆಷಲಿ ಇನ್ ಅಪಾರ್ಟ್ ಫ್ರಮ್ ನೇಪಾಲ್, ನಾರ್ತ್ ಈಸ್ಟ್ ಬಿಟ್ಟು ಈ ಕಡೆ ಎಲ್ಲ ಒಂಥರ ವೆರಿ ಹೊಸದಾಗಿ ಬಂದಿದ್ದದು. ಸೊ ಹಾಗಿರುವಾಗ ಐ ವಾಸ್ ಲೈಕ್ it was a real good thing, and he took me to a place which is in RT Nagar. ಆಯಿತಾ. RT ನಗರಲ್ಲಿ ಈ ಒಂದು ಏನು ಹೇಳ್ತಾರೆ, there was this ಸೂಪರ್ ಮಾರ್ಕೆಟ್. ಆ ಸೂಪರ್ ಮಾರ್ಕೆಟಲ್ಲಿ ಹೊರಗೆ ಒಬ್ಬ ನಿಂತ್ಕೊಂಡು ಡಾರ್ಜಿಲಿಂಗ್ ಮೋಮೋಸ್ ಮಾರ್ತಿದ್ದ. ನನಗೆ ಆ ಡಾರ್ಜಿಲಿಂಗ್ ಮೋಮೋಸ್ ಅಂತೂ ತುಂಬ ತುಂಬ ಇಷ್ಟ ಇವ್ರೆ. ಸೊ ಐ ಯೂಸ್ ಟು ರಿಯಲಿ ಲೈಕ್ ದ್ಯಾಟ್. ಈಗಲೂ ಅಷ್ಟೇ, ನಾನು ಆ ಕಡೆ ಹೋದರೆ ಅಲ್ಲಿ ಇವಾಗ ಶಾಪ್ ಇಲ್ಲ, ಬಿಕಾಸ್ ಆ ಸೂಪರ್ ಮಾರ್ಕೆಟೇ ಮುಚ್ಚೋಯ್ತು. ಬಟ್ ದಟ್ ಡಾರ್ಜಿಲಿಂಗ್ ಮೋಮೋಸ್ ಅವನು ಇನ್ನೊಂದು ಶಾಪ್ ಮಾಡ್ಕೊಂಡಿದ್ದಾನೆ. ಅಷ್ಟು ಚೆನ್ನಾಗಿ ಅವನು ಗ್ರೋ ಆದ ಆ ಪರ್ಸನ್, ಮೋಮೋ ಮಾರೋನು. ಸೊ ಇವತ್ತಿಗೂ ನಾನು ಯಾವುದೇ ಮೋಮೋ ತಿನ್ನಬೇಕು ಅಂತ ಹೋದಾಗ್ಲೂ ನಾನು ಡಾರ್ಜಿಲಿಂಗ್ ಮೋಮೋಸೇ ಹುಡುಕ್ತೀನಿ. ಬೇರೆ ಯಾವುದೇ ಹೆಸರಿದ್ರೂ ಗೊತ್ತಿ, ಐ ಡೋಂಟ್ ನೋ ಇಫ್ ದೇ ಆರ್ ಜಸ್ಟ್ ಬರೀ ಒಂದು ಹೆಸರು ಡಾರ್ಜಿಲಿಂಗ್ ಮೋಮೋ ಇಟ್ಟರೂ ನಾನು ಹೋಗ್ತೀನಿ. ಯಾಕಂದರೆ ನನಗೆ ಅಷ್ಟು ಒಂಥರ ಮೈಂಡಲ್ಲಿ ಅದು ನಿಂತ್ಕೊಂಡ್ಬಿಟ್ಟಿದೆ ದಟ್ ಡಾರ್ಜಿಲಿಂಗ್ ಮೋಮೋಸ್ ಈಸ್ ದ ಬೆಸ್ಟ್ ಅಂತ, ಡಾರ್ಜಿಲಿಂಗ್ನವರು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇಟ್ಸ್ ಮೈ ರೆಕಮೆಂಡೇಶನ್. ಇಫ್ ಯು ಗೈಸ್ ರಿಯಲಿ ವಾಂಟ್ ಟು, ದೆನ್ ಯು ಕ್ಯಾನ್ ಟ್ರೈ ಡಾರ್ಜಿಲಿಂಗ್ ಮೋಮೋಸ್ ಮೋರ್ ದ್ಯಾನ್ ಎನಿ ಅದರ್. ಸಾಯಿ ಮೋಮೋಸ್, ಸಾಯಿ ಗುರು ಮೋಮೋಸ್ ಅಂತ ಏನೇನೋ ಮೋಮೋಸ್ ಇದೆ.
I suggest not to go for that and go for Darjeeling momos. That will really be nice. ಸೊ ಗೈಸ್, ನಾನು ಇವಾಗ ಲಟ್ಟಿಸ್ತಾ ಇದ್ದೀನಿ. ಎನಿವೇಸ್, ದಿಸ್ ವಾಸ್ ಮೈ ಶಾರ್ಟ್ ಅಂಡ್ ಸ್ವೀಟ್ ಸ್ಟೋರಿ. ಇವಾಗ ಯಾರು ಎತ್ತ ಅಂತೆಲ್ಲ ಕೇಳಕ್ ಹೋಗ್ಬಿಡಿ, ಅದು ಪಾಸ್ಟು. ಬಟ್ ಪಾಸ್ಟ್ ಅಂತ ಹೇಳಿದ ತಕ್ಷಣ ನಾವು ಒಳ್ಳೆ ಕ್ಷಣಗಳನ್ನ ನಾವು ಮರಿಬಾರ್ದು. ಅದು ನನ್ನ ಲೈಫಲ್ಲಿ ಕಲ್ತಿರೋದು ಅದೇನೆ. ನಾ ಹೇಳಿದ್ನಲ್ಲ, ನಮಗೆ ಅವ್ರಿಗೆ ಸಂಬಂಧ ಆಗಲಿಲ್ಲ, ಇಲ್ಲ ನಾವು ರಿಲೇಶನ್ಶಿಪ್ ಅಲ್ಲಿ ಇಲ್ಲ ಅನ್ನೋ ಮಟ್ಟಕ್ಕೆ ಐ ಡೋಂಟ್ ಸ್ಟಾರ್ಟ್ ಟಾಕಿಂಗ್ ಇಲ್ ಅಬೌಟ್ ದಟ್ ಪರ್ಸನ್. ಅಂದರೆ ಆ ಪರ್ಸನ್ ಬಗ್ಗೆ ನಾನೇನು ಕೆಟ್ಟದ್ದು ಮಾತಾಡೋಕ್ಕಾಗಲ್ಲ. ಅಫ್ಕೋರ್ಸ್ ನನಗೂ ದುಃಖಗಳಾಗಿದೆ, ಅವ್ರಿಗೂ ದುಃಖಗಳಾಗಿರ್ಬೋದು. ಬಟ್ ಲೈಫಲ್ಲಿ ಏನಾಗಬೇಕು ಅದು ಆಗಲೇಬೇಕಲ್ವಾ? ಸೊ ಅದು ನಡೆದಿಲ್ಲ. ಬಟ್ ದೇರ್ ಆರ್ ಬ್ಯೂಟಿಫುಲ್ ಮೂಮೆಂಟ್ಸ್ ದಟ್ ಐ ಹ್ಯಾವ್ ಸ್ಪೆಂಟ್. ಎಷ್ಟೋ ಸಾರಿ ನಾನು ಹೇಳಿದ್ನಲ್ಲ, ನನಗೆ ಲೋಕದ ಜ್ಞಾನ ಇರಲಿಲ್ಲ. ಆ ಪರ್ಸನ್ ನನಗೆ ಎಷ್ಟು ಜಾಗಕ್ಕೆ ಕರ್ಕೊಂಡು ಹೋದ್ರು, ಹೊರಗೆ ರೆಸ್ಟೋರೆಂಟ್ಸ್ ತೋರಿಸಿದ್ರು, ಫಿಲ್ಮ್ಸ್ ತೋರಿಸಿದ್ರು. ಇವೆಲ್ಲ ಅಂದರೆ ಏನಕ್ಕೆ ನಾನು ಹೇಳ್ತಿದ್ದೀನಿ ಅಂದರೆ, ನನ್ನಲ್ಲಿ ಕೆಪಾಸಿಟಿ ಇರಲಿಲ್ಲ ಅಂತಲ್ಲ, ಬಟ್ ನನಗೆ ಲೋಕದ ಜ್ಞಾನ ಇರಲಿಲ್ಲ. ಬರೀ ಕೆಲಸ ಮಾಡ್ತಿರೋ ಹುಡುಗಿ ಸಡನ್ನಾಗಿ ಒಂದು ಪ್ರಪಂಚ ತೋರಿಸಿದಾಗ ಡೆಫಿನೆಟ್ಲಿ ಆ ಪ್ರಪಂಚ ಇನ್ನೂ ಬ್ಯೂಟಿಫುಲ್ ಕಾಣಕ್ಕೆ ಶುರು ಆಗುತ್ತೆ ಅಲ್ವಾ? ಬಿಕಾಸ್ ಬರೀ ಮನೆ ಕೆಲಸ ಅಂತ ಓದೋಳು ಈಗ ಬೇರೆ ವಿಷಯಗಳನ್ನ ನಾನು ಅರ್ಥ ಮಾಡ್ಕೊತಿದ್ದೀನಿ. ವರ್ಲ್ಡಲ್ಲಿ ಏನು ನಡೀತಾ ಇದೆ, ಜನ ಹೇಗಿದ್ದಾರೆ, ಯಾವ ಕಡೆ ಏನು ವಸ್ತು ಇದೆ, ಯಾವ ರೆಸ್ಟೋರೆಂಟ್ ಇದೆ, ಇವೆಲ್ಲ ನನಗೆ ಆ ಪರ್ಸನ್ ಥ್ರೂನೇ ಗೊತ್ತಾಗಿದ್ದು. ಸೊ ಐ ರಿಯಲಿ ಥ್ಯಾಂಕ್ ದಟ್ ಪರ್ಸನ್ ಬಿಕಾಸ್ there are so many things we learn from every relationship. I always believe that every relationship teaches us something. So ಇದ್ರ ಪ್ರಕಾರ ನಾನು ಹೇಳ್ತಾ ಇದ್ದೀನಿ that I was introduced to momos, and especially the momos that was in RT Nagar, right in front of Reliance Supermart. ಅಲ್ಲಿ ಮುಂದೆ ಒಬ್ಬ ನಿಲ್ತಿದೆ. ಈಗಲೂ ಅವ್ರು RT ನಗರಲ್ಲಿ ಇದ್ದಾರೆ, ಬಟ್ ಬೇರೆ ಶಾಪ್ ಮಾಡ್ಕೊಂಡು. ಅಕಸ್ಮಾತ್ ನಿಮ್ಗೆ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿ ಯಾರಿಗನ ಕೇಳಿ ಡಾರ್ಜಿಲಿಂಗ್ ಮೋಮೋಸ್ ಅವ್ರು ಎಲ್ಲಿದ್ದಾರೆ ಅಂತ. ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಿರುತ್ತೆ RT ನಗರಲ್ಲಿ. ಯು ಕ್ಯಾನ್ ಗೋ ಹ್ಯಾವ್ ದಟ್ ದೇರ್. ಈವನ್ ಟುಡೇ ಐ ಗೋ ಟ್ರೈ ಟು ಈಟ್ ದ್ಯಾಟ್ ಮೋಮೋಸ್. ಸಿಕ್ಕಿದಾಗ ಚಾನ್ಸು. ಸ್ವಲ್ಪ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಬಟ್ ಇಟ್ಸ್ ಓಕೆ. ಬಟ್ ಹೀಸ್ ಗುಡ್. ಸಿ ಗೈಸ್, ಆಲ್ರೆಡಿ ನಾನು ನಿಮ್ಮ ಹತ್ರ ಮಾತಾಡ್ತಾ ಸ್ವಲ್ಪ ಕಡಿಮೆನೇ ಲಟ್ಟಿಸಿರೋದು, ಬಟ್ ಇವಾಗ ಕ್ವಿಕ್ಕಾಗೆಲ್ಲ ಲಟ್ಟಿಸ್ತೀನಿ. ಐ ಹೋಪ್ ಯು ಲೈಕ್ ಮೈ ಸ್ಟೋರಿ. ಅಫ್ಕೋರ್ಸ್ ಐ ಡಿಂಟ್ ಗೋ ಇನ್ ಡೆಪ್ತ್, ಬಟ್ ದಿಸ್ ಇಸ್ ವಾಟ್ ಇಟ್ ಈಸ್. ಜಸ್ಟ್ ಹೇಳಬೇಕಾಗಿತ್ತು ದಟ್ ಥ್ರೂ ಅ ಪರ್ಸನ್ ಐ ವಾಸ್ ಇಂಟ್ರೊಡ್ಯೂಸ್ ಟು ಸೋ ಮೆನಿ ಥಿಂಗ್ಸ್, ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ದಟ್ ಪರ್ಸನ್. ಆ್ಯಂಡ್ ಐ ವಿಲ್ ಸಿ ಯು ಸೂನ್. ಇದನ್ನೆಲ್ಲ ಲಟ್ಟಿಸ್ಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಅದನ್ನು ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ಅದನ್ನು ಹೇಗೆ ಪೋಣಿಸ್ಬೇಕು, ಆಮೇಲೆ ಸ್ಟೀಮ್ಗೆ ಹಾಕಬೇಕು ಅಂತ ತೋರಿಸ್ತೀನಿ. ಸೊ ಟಿಲ್ ದೆನ್ ವೆಯ್ಟ್. ಓಕೆ ವೀಕ್ಷಕರೇ, ಲಟ್ಸಿದಾಯ್ತು, ಶೇಪ್ ಕೊಟ್ಟಿದ್ದಾಯ್ತು. ವಾಟ್ ಸರ್ಪ್ರೈಸಿಂಗ್ಲಿ ನಾನು ಇಷ್ಟಲ್ವಾ ಹಿಟ್ಟು ಕಲಿಸಿದ್ದು. ನನ್ನ ಡೌಟ್ ಆಗ್ತಿತ್ತು ನಾನು 4-5 ದನ ಮಾಡ್ತೀನಿ ಅಂತ. ಬಟ್ ವಾಟ್, ಫಾರ್ ಯುವರ್ ಸರ್ಪ್ರೈಸ್, ಆಲ್ಮೋಸ್ಟ್ 12 ಆಗಿದೆ. 12 ಶೀಟ್ಸ್. ಜಸ್ಟ್ ಲುಕ್ ಇಟ್ ದಿಸ್, ಎಷ್ಟು ಕ್ಯೂಟ್. ದಿಸ್ ಇಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಗೈಸ್. ಈ ಥರನೇ ನೀವು ಮಾಡಿ, ತುಂಬಾನೇ ಚೆನ್ನಾಗಿದೆ. ಬಟ್ ತೀರಾ ತೆಳ್ಳಗೂ ಮಾಡಕ್ ಹೋಗ್ಬೇಡಿ, ತೀರಾ ಗಟ್ಟಿ ತಿಕ್ಕನ್ನು ಮಾಡಕ್ ಹೋಗ್ಬೇಡಿ. ಇಷ್ಟು ನೋಡಿ, ಈ ಕೈಂಡ್ ಇದ್ರೆ ಸಾಕು. ಸೊ ದಟ್ ಫಿಲ್ಲಿಂಗ್ ಅದರಲ್ಲಿ ನಿಲ್ಬೇಕು. ಒಂದೇ ಒಂದು ಚಿಕ್ಕ ಸ್ಯಾಂಪಲ್ ತೋರಿಸ್ತೀನಿ. ಇದು ನಾನು ಮಾಡಿದ್ದು. ಜಸ್ಟ್ ಲುಕ್ ಎಟ್ ದಿಸ್, ಇಟ್ಸ್ ಸೋ ಪ್ರಿಟಿ. ಐ ನೋ ಇನ್ನೂ ಅದು ಪೋಣಿಸೋದೆಲ್ಲ ಅಷ್ಟು ಚೆನ್ನಾಗಿಲ್ಲ, ಬಟ್ ದಿಸ್ ಇಸ್ ಮೈ ಸ್ಯಾಂಪಲ್, ಸ್ಮಾಲೆಸ್ಟ್ ಒನ್ ನಾನು ಮಾಡಿದ್ದು. ಸೊ ಇನ್ ಫ್ರಂಟ್ ಆಫ್ ಯು ಫಿಲ್ಲಿಂಗ್ ಮಾಡೋದನ್ನ ತೋರಿಸ್ಬಿಡ್ತೀನಿ, ಹೇಗೆ ಫಿಲ್ ಮಾಡೋದಂತ. ಅಗೇನ್, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ಐ ಆಮ್ ಟ್ರೈಂಗ್. ಸೊ ಲೆಟ್ಸ್ ಸಿ. ಓಕೆ, ಆಲ್ರೆಡಿ ನಾನು ಪ್ರೀ ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ ನನ್ನ ಎಲೆಕ್ಟ್ರಿಕ್ ಕುಕ್ಕರ್ನ. ಎಲೆಕ್ಟ್ರಿಕ್ ಕುಕ್ಕರ್ ಜೊತೆನೆ ನನ್ನ ಜೊತೆ ಹೇಳ್ತಾ ಇರೋದು. ಅದಕ್ಕೆ ಮೋಮೋ ಸ್ಟೀಮರು ಇದೆ. ಸೊ ಹಾಗಾಗಿ ಐ ಆಮ್ ಜಸ್ಟ್ ಗೋನ್ ಶೋ ಸ್ಟೀಮ್. ಏನು ಹೇಳ್ತಾ ಇದ್ದೀನಿ ನಾನು? ಐ ಥಿಂಕ್ ನಂಗೆ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಅದನ್ನ ಪ್ರೀ ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ, ಸೊ ದ್ಯಾಟ್ ಸ್ಟೀಮಿಂಗ್ ಬೇಗ ಆಗುತ್ತೆ ಅಂತ. ಬೈ ದೆನ್ ನಾನು ಇದನ್ನ ಫಿಲ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಓಕೆ, ಸೊ ಇರೋದ್ರಿಂದ ನಾನು ಜಾಸ್ತಿ ಫಿಲ್ಲಿಂಗ್ ಹಾಕಲ್ಲ. I'll just put so much. ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಓಕೆ, ಓಕೆ, ಇಷ್ಟು ಫಿಲ್ಲಿಂಗ್ ಹಾಕಿದ್ದೀನಿ. ಈಗ ಲೆಟ್ಸ್ ಸಿ. ನಾನು ಈ ಥರ ತೊಗೊಂಡಿದ್ದೀನಿ. ಸಿ ದಿಸ್ ಶೇಪ್, ಏನು ಹೇಳ್ತಾರೆ ಅದಕ್ಕೆ, ಸೆಮಿ ಸರ್ಕಲ್. ಸೊ ನಾನೇನು ಮಾಡ್ತೀನಿ, ಇಲ್ಲಿಂದ ಐ ಜಸ್ಟ್ ಸ್ಟಾರ್ಟ್ ಪ್ರೆಸ್ಸಿಂಗ್ ಇಟ್ ಲೈಕ್ ದಿಸ್, ಆ್ಯಂಡ್ ದೆನ್
ಬರೀ ಒನ್ ಸೈಡ್ ಪ್ರೆಸ್ ಮಾಡ್ತೀನಿ ನಾನು. ಜಸ್ಟ್ ಒನ್ ಸೈಡ್ನ ಫೋಲ್ಡ್ ಮಾಡ್ತಾ ಹೋಗ್ತೀನಿ. ನಾವು ಹೆಂಗೆ ಸೀರೆಗೆ ನೆರಿಗೆ ಹಾಕ್ತೀವಲ್ಲ ಆ ಥರ ಇಲ್ಲಿ ನೆರಿಗೆ ಹಾಕ್ಕೊಂಡು ಹೋಗ್ತೀನಿ, ಬರೀ ಒನ್ ಸೈಡ್ ಮಾತ್ರ. ಸೊ ನಾನು ಹಿಂಗೆ ಕ್ಯಾಮ್ರಾ ತೋರಿಸ್ಕೊಂಡು ಮಾಡೋಕ್ಕಾಗ್ತಿಲ್ಲ, ಬಟ್ ದಿಸ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಡೂ. ಒನ್ ಸೈಡ್ ಮಾತ್ರ ನೆರಿಗೆ ಹಾಕೋದು. ಮೈ ಗಾಡ್, ಇಟ್ಸ್ ನಾಟ್ ಸೊ ಈಸಿ ಬ್ರೋ. ಓಕೆ ಗೈಸ್, ನಾನು ಹಿಂಗೆ ನೆರಿಗೆ ಹಾಕ್ತೀನಿ. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋದು? ಬರೀ ಒನ್ ಸೈಡ್ ನೆರಿಗೆ ಹಾಕಿ ಸಾಕು. ಒನ್ ಸೈಡ್ ನೆರಿಗೆ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ತಾ ಹೋಗಿ. ಐ ಥಿಂಕ್, ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ ಇಟ್, ಬಟ್ ಐ ಆಮ್ ಟ್ರೈಯಿಂಗ್ ಟು ಶೋ ಇಟ್. ನೋಡಿ, ಒಂದು ಕಡೆ ಮಾತ್ರ ನೆರಿಗೆ ಹಾಕ್ತಾ ಇರೋದು ನಾನು. ಯು ಸಿ ದ್ಯಾಟ್? ಒಂದು ಸೈಡ್ ನೆರಿಗೆ ಹಾಕಿ ಲಾಸ್ಟಲ್ಲಿ ಇದನ್ನು ಹಿಂಗೆ ಇನ್ನು ಒಳಗೆ ಹಿಂಗೆ ಫೋಲ್ಡ್ ಮಾಡಿ ಇದನ್ನು ಹಿಂಗೆ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಶೇಪ್ ಗೈಸ್, ದಿಸ್ ಇಸ್ ವಾಟ್ ಇಟ್ ಇಸ್. ಸ್ವಲ್ಪ ಕರ್ಜಿಕಾಯಿ ಥರ ಇದೆ, ಬಟ್ ಸಿ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್, ಇಷ್ಟೇ ನಾನು ಮಾಡೋಕ್ಕಾಗೋದು. ಸೊ ದಿಸ್ ಇಸ್ ವಾಟ್ ಮೈ ಮೋಮೋ ಶೇಪ್ ಲುಕ್ಸ್ ಲೈಕ್. ಐ ಥಿಂಕ್ ಇಟ್ಸ್ ಗೋಣ ಬಿ ಗುಡ್. ಸೊ ಇದೇ ಥರ ಮಿಕ್ಕಿದನ್ನು ಶೇಪ್ ಮಾಡಿಬಿಡ್ತೀನಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್, ಐ ವಿಲ್ ಶೋ ಯು ಎಟ್ ದ ಎಂಡ್. It's a weird shape, but I am happy. I'm happy with the filling also. ಓಕೆ ಗೈಸ್, ಸೊ ಎಲ್ಲರೂ ಫಟಾಫಟಾಗಿ ರೆಡಿ ಮಾಡ್ತೀನಿ. ಐ ಥಿಂಕ್ ಆಲ್ 12 ನಾನು ಮಾಡ್ತೀನಿ, ಇಲ್ಲ ಪ್ರಾಬ್ಲಿ 6 ಐ ವಿಲ್ ಡೂ. ಆ್ಯಂಡ್ ಯಾಕಂದರೆ ಇದು ಹಿಟ್ಟು ಇವಾಗ ಆಲ್ರೆಡಿ ನಾನು ಮಾಡಿಬಿಡ್ತೀನಿ, ಇಲ್ಲಾಂದರೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಸೊ ಐ ವಿಲ್ ಡೂ ಎವ್ರಿಥಿಂಗ್ ಆ್ಯಂಡ್ ದೆನ್ ಶೋ ಯು ದ ಫೈನಲ್ ರಿಸಲ್ಟ್. ಓಕೆ ವೀಕ್ಷಕರೇ, ಐ ಆಮ್ ಸೋ ಎಕ್ಸೈಟೆಡ್. ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ವಾಸ್ ನಾಟ್ ಅ ಫ್ಲಾಪ್ ಶೋ. ಇಟ್ ಈಸ್ ರಿಯಲಿ ಬಿನ್ ಸಕ್ಸಸ್ಫುಲ್. ಐ ವಿಲ್ ಶೋ ಯು ಹೌ ನೈಸ್ಲಿ ಇಟ್ ಇಸ್ ಸ್ಟೀಮಿಂಗ್ ಇಟ್ ಸೆಲ್ಫ್. ಸಾರ್ಥಕ. ಆದರೆ ಒಂದು ಮಾತು ಮಾತ್ರ ಹೇಳ್ತೀನಿ ವೀಕ್ಷಕರು, ಇದನ್ನೇನು ನಾವು ರೆಗ್ಯುಲರ್ಲಿ ಮಾಡೋಕ್ಕಾಗಲ್ಲ. ಅಯ್ಯೋ ನನ್ನ ಕಾಲು ನೋವ್ತಾ ಇದೆ, ಅವಾಗಲಿಂದ ಎಲ್ಲ ಲಟ್ಟಿಸಿ ಅದನ್ನ ಶೇಪ್ ಕೊಟ್ಟು, ಅಬ್ಬಾ ಇಟ್ ಟೇಕ್ಸ್ ಅ ಲಾಡ್ ಆಫ್ ಟೈಮ್. ಯೂಶಲಿ ನಾನು 9 ಗಂಟೆ ಒಳಗೆ ಊಟ ಮಾಡ್ತೀನಿ. ಇವತ್ತು ಆಲ್ರೆಡಿ 9:15 ಆಗಿದೆ. ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾವತ್ತೂ ಒಂದ್ಸರಿ ಓಕೆ, ಇದೂ ನಾನು ಐ ಥಿಂಕ್ ಫಸ್ಟ್ ಟೈಮ್ ಮಾಡ್ತಿರೋದು. ಯಾವಾಗಲೂ ಮನೆಯಲ್ಲಿ ನಮ್ಮ ಅಕ್ಕ ನಮ್ಮ ಮಮ್ಮಿ ಎಲ್ಲ ಸೇರಿ ಮಾಡಿದ್ರು. ಅವಾಗ್ಲೂ ಅಷ್ಟೇ 4-5 ಜನ ಕೆಲಸ ಮಾಡ್ತಿದ್ವಿ ನಾವು. So it's not easy to make momos. I appreciate the people who make momos every day. And by the way, ನಾನು ರಾಂಗ್ ಹೇಳ್ತಾ ಇದ್ದೀನಿ. It is basically called momo. Singular, plural ಎರಡು ಮೋಮೋನೆ. So it's not momos. So momo ಇವತ್ತು ಸಕ್ಸಸ್ಫುಲ್ ಆಗಿದೆ. And obviously ಮೈದಾ ಟೇಸ್ಟೇ ಬೇರೆ ಇರುತ್ತೆ, ಹಿಟ್ಟಿನ ಟೇಸ್ಟೇ ಬೇರೆ. ಬಟ್ ಇದು ಹೆಲ್ತಿ ಆಪ್ಷನ್. ಸೊ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಟೇಸ್ಟ್ ನೋಡಬಾರ್ದು. ನಾನು ಹೇಳಿದ್ನಲ್ಲ, ಟೇಸ್ಟಿ ಫುಡ್ ಯಾವುದಿರುತ್ತೋ ಅದರಲ್ಲಿ ಹೆಲ್ತ್ ಇರಲ್ಲ, ಮತ್ತು ಯಾವುದು ನಾನ್ ಟೇಸ್ಟಿ ಫುಡ್ ಇರುತ್ತೆ ಅದರಲ್ಲಿ ಹೆಲ್ತ್ ಆಪ್ಷನ್ ಜಾಸ್ತಿ ಇರುತ್ತೆ. ಎನಿವೇಸ್ ಐ ವಿಲ್ ಶೋ ಯು ಹೌ ಬ್ಯೂಟಿಫುಲ್ ಇಟ್ ಇಸ್ ಗೆಟಿಂಗ್ ಸ್ಟೀಮ್ಡ್. ನೋಡ್ತಿದ್ದೀರಲ್ಲ, ಲುಕ್ ಎಟ್ ದಿಸ್. ನೋಡಿ ವೀಕ್ಷಕರೇ, ಬ್ಯೂಟಿಫುಲಿ ಇಟ್ ಇಸ್ ಸ್ಟೀಮ್ಡ್. And this is how the momo is looking. Oh my god, I am so excited. 6 momo ಮಾಡಿದ್ದೀನಿ. ಇನ್ನು 6 ಹಾಗೆ ತೆಗೆದು ಏರ್ ಟೈಟಲ್ಲಿ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡೋಣ, ನಾಳೆ ಮಾಡ್ತೀನಿ ನಾನು. ಬಟ್ ದಿಸ್ ಈಸ್ ವಾಟ್ ಇಟ್ ಈಸ್. ವಾವ್. ಓಕೆ ವೀಕ್ಷಕರೇ, ಮೈ ವೀಟ್ ಮೋಮೋಸ್ ರೆಡಿ ಆಗಿದೆ ತಿನ್ನೋದಕ್ಕೆ. ಐ ಮೇಡ್ ಲೈಕ್ ಅ ಡಾಗಿ ಫೇಸ್. ಬೇಸಿಕ್ಲಿ ನನ್ನ ಕೋಕೋ ನೆಪ್ಕ ಬರ್ತಾ ಇದೆ. ನನ್ನ ಮನೆಯದು ಶಿಟ್ಸು ನಾಯಿ. ಇಟ್ಸ್ ಆರ್ ಫ್ಯಾಮಿಲಿ ಮೆಂಬರ್. ಸೊ ಏನೋ ನೆಪ್ಕ ಬಂತು, ಅದಕ್ಕೆ 2 ಕಿವಿ ಮಾಡಿದೆ. ಸೊ ಇಟ್ ಲುಕ್ಸ್ ಲೈಕ್ ಅ ಕ್ಯೂಟ್ ಶಿಟ್ಸು ಡಾಗ್. ಎನಿವೇ, ಸೊ ಲೆಟ್ ಮೀ ಟ್ರೈ ಇಟ್ ರೈಟ್ ಇನ್ ಫ್ರಂಟ್ ಆಫ್ ಯು ಹೇಗಾಗಿದೆ ಅಂತ. ದಿಸ್ ಇಸ್ ಮೈ ಫಸ್ಟ್ ಬೈಟ್ ಆ್ಯಂಡ್ ಸಿ ಹೌ ನೈಸ್ ಇಟ್ ಈಸ್. ಹಾಟ್. ಇದಕ್ಕೆ ನಾನು ಜಸ್ಟ್ ಮನೇಲಿ ಇದ್ದಿದ್ದು ಸಾಸು, ಚಿಲ್ಲಿ ಸಾಸ್, ಈ ಥರ ಸೆಪ್ರೇಟ್ ಏನು ಸಾಸು ಚಟ್ನಿ ಪಟ್ನಿ ಏನೂ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಪ್ರಾಬ್ಲಿ ಮಾಡ್ಕೊಂಡು ತಿಂತೀನಿ. ಅಷ್ಟು ಪೇಷನ್ಸ್ ಇಲ್ಲ. ಇದು ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂತು. ಸೊ ಲೆಟ್ ಮೀ. ಬಾಯಲ್ಲಿ ನೀರು ಬರ್ತಾ ಇದೆ. I'm definitely excuse my cough.
I'm definitely not kidding. Guys, I'm definitely not kidding. ಸುಮ್ಮನೆ ಹೇಳಬೇಕು ಅಂತಲ್ಲ. I think, Ashita, you really are a good cook. I really didn't expect. Of course, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮೈದಾ ಟೇಸ್ಟೇ ಬೇರೆ, ಈ ಟೇಸ್ಟೇ ಬೇರೆ. ಬಟ್ ಫಿಲ್ಲಿಂಗ್ ಟೇಸ್ಟಿಯಾಗಿರೋದ್ರಿಂದ ಐ ಥಿಂಕ್ ದಿಸ್ ಇಸ್ ರಿಯಲಿ ರಿಯಲಿ ಯಮ್ಮಿ. ಐ ಆಮ್ ನಾಟ್ ಜೋಕಿಂಗ್. ಇಫ್ ಐ ಕುಡ್ ಇನ್ವೈಟ್ ಯು ಆಲ್, ನಿಮ್ಮನ್ನ ಇನ್ವೈಟ್ ಮಾಡ್ಬಿಟ್ಟು ಇದನ್ನು ತಿನ್ನಿಸ್ತಾ ಇದ್ದೆ, ನೀವೇ ಹೇಳ್ತಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅರ್ಷಿತಾ ಅಂತ. ಸೊ ಗೈಸ್, ನೋಡಿದ್ರಾ, ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡಿದಾಗ ಈ ಥರ ಎಲ್ಲ ಒಳ್ಳೆ ಒಳ್ಳೆ ಮೋಮೋಸ್ ಮಾಡೋ ಅಂತ ಅವಕಾಶ ಸಿಗುತ್ತೆ ಅಲ್ವಾ? Anyways, thank you so much for watching. It was lovely talking to you all. ಇದೊಂಥರ ಲಿಸನ್ ಟು ಮೀ ಸೀರೀಸೇ ಆಯಿತು. ಸೊ ಕಾಮೆಂಟ್ಸ್ ಮಾತ್ರ ಕೇಳಬೇಡಿ. ಕಾಮೆಂಟ್ಸಲ್ಲಿ ಯಾರು ಏನು ಎತ್ತ ಅಂತ ಅದ್ರ ಬಗ್ಗೆ ನಾನು ಹೇಳಲ್ಲ. ಐ ಆಮ್ ಸಾರಿ ಬಿಕಾಸ್ ಇಟ್ಸ್ ಪಾಸ್ಟ್, ಬಟ್ ಐ ಜಸ್ಟ್ ಸ್ಪೋಕ್ ಅಬೌಟ್ ದ ಗುಡ್ ಮೂಮೆಂಟ್ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ. ಇಟ್ಸ್ ಅ ಹೆಲ್ತಿ ಆಪ್ಷನ್. ನಾನು ಯಾವಾಗಲೂ ಬ್ಯಾಲೆನ್ಸ್ಡ್ ಮೀಲ್ ಬಗ್ಗೆ ಹೇಳ್ತಾ ಇರ್ತೀನಲ್ವಾ, ಇದು ಬ್ಯಾಲೆನ್ಸ್ಡ್ ಮೀಲ್. ಬಿಕಾಸ್ ಹಿಟ್ಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಚಿಕನಲ್ಲಿ ಪ್ರೋಟೀನ್ ಇದೆ, ಇದಕ್ಕೆ ನಾನು ಕೋರಿಯಂಡರ್ ಹಾಕಿದ್ದೀನಿ, ಅನಿಯನ್ ಹಾಕಿದ್ದೀನಿ, ಸೊ ಫೈಬರ್ ಕಂಟೆಂಟು ಸಿಕ್ತು, ಆ್ಯಂಡ್ ಆನ್ ದ ಹೋಲ್ ಹೆಲ್ತಿ ಫ್ಯಾಟ್ಸು ಇದರಲ್ಲಿದೆ. ಸೊ ಹಾಗಾಗಿ ವೀಕ್ಷಕರೇ, ಪ್ಲೀಸ್ ಟ್ರೈ ಮಾಡಿ, ಇದೇ ಥರ ಹೆಲ್ತಿ ಊಟ ಮಾಡ್ತಾ ಇರಿ ಅಂತ ನನ್ನ ಕಡೆಯಿಂದ ನಾನು ನಿಮಗೋಸ್ಕರ ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲ ವೀಡಿಯೋಸ್ನೂ ಎನ್ಕರೇಜ್ ಮಾಡಿ. ಬರೀ ಈ ಪರ್ಟಿಕ್ಯುಲರ್ ವೀಡಿಯೋ ಅಂತ ಅಲ್ಲ, ಬರೀ ಕುಕ್ಕಿಂಗ್ ವೀಡಿಯೋ ಅಂತಲ್ಲ, ಎಲ್ಲ ಥರ ವೀಡಿಯೋಸು ನಾನು ಮಾಡೋದನ್ನು ಎನ್ಕರೇಜ್ ಮಾಡಿ. ದಿಸ್ ವಿಲ್ ರಿಯಲಿ ಮೋಟಿವೇಟ್ ಮೀ ಟು ಡೂ ಸಮಥಿಂಗ್ ರಿಯಲಿ ಬೆಟರ್. ಥ್ಯಾಂಕ್ ಯು ಎವ್ರಿ ಒನ್. ಗಾಡ್ ಬ್ಲೆಸ್ ಯು. ಸ್ಟೇ ಹೆಲ್ತಿ, ಸ್ಟೇ ಸೇಫ್. ಲವ್ ಯು ಆಲ್. ಸಿ ಯು ಇನ್ ಮೈ ನೆಕ್ಸ್ಟ್